ಏ ರಂಜಿತ್, ಸಾಕು ನಿಲ್ಸೋ ನಿನ್ನ ನಾಟಕನ. ನೀನು ಫೋನಲ್ಲಿ ಯಾರ ಜೊತೆನೂ ಮಾತಾಡ್ತಿಲ್ಲ ಅಂತ ನನಗೆ ಗೊತ್ತು. ನೀನು ಇಷ್ಟು ಹೊತ್ತು ಹೇಳೋದಿಯಲ್ಲ, ಅದೆಲ್ಲ ನೀನು ನನಗೇ ಹೇಳ್ತಿರೋದು ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ನಿನ್ನಂಥ ಈಡಿಯಟ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಕೆಲವು ಮಾತುಗಳನ್ನ ನೆಟ್ಟಿಗೆ ನೇರವಾಗಿ ಹೇಳಕ್ಕಾಗಲ್ಲ ಕುಮ್ದವ್ರೆ, ಇಂಡೈರೆಕ್ಟ್ ಆಗೇ ಹೇಳಬೇಕಾಗತ್ತೆ. ನಾನು ನಟ, ನೀವು ನಿರ್ದೇಶಕ. ನೀವು ನನಗೆ ಏನೇ ಹೇಳಿದ್ರು, ಹೀಗೆ ಮಾಡುವಂತ ನಿರ್ದೇಶನ ಮಾಡಿದ್ರು, ನಾನು ನಟ, ನನಗಿಷ್ಟ ಬಂದ ಹಾಗೆ ಮಾಡ್ತೀನಿ. ನಿನಗಿಷ್ಟ ಬಂದ ಹಾಗೆ ನೀನು ಆ್ಯಕ್ಟ್ ಮಾಡಿದ್ರೆ ನಾನು ನಿರ್ದೇಶಕಿ. ನಿನ್ನನ್ನು ನಾಟಕದಿಂದ ಕಿತ್ತು ಬಿಸಾಕ್ತೀನಿ. ಅಂದರೆ ಈ ಮನೆಯಿಂದ ನಿನ್ನನ್ನು ಒದ್ದು ಆಚೆಗೆ ಹಾಕ್ತೀನಿ. ಎಲ್ಲ ನಾಟಕಕ್ಕೂ ಕೊನೆ ಅಂತ ಇರುತ್ತೆ. ಅಂಕದ ಪರದೆ ಜಾರ್ ಬಿದ್ದಾಗ ನಾಟಕನೂ ಇರಲ್ಲ, ನಟನೂ ಇರಲ್ಲ. ನೆನಪಿಟ್ಕೋ, ಚಂದನ್ ನನ್ನ ಅಣ್ಣನ ಮಗ. ಆದರೆ ನೀನು ನಮ್ಮ ಮನೆಯಲ್ಲಿ ಬಿಟ್ಟಿ ಅನ್ನ ತಿನ್ಕೊಂಡು ಬಿದ್ದಿರೋ ನಾಯಿ. ನಾಟಕ ಆಡೋನು ನಾಯಿನೂ ಆಗಬೇಕಾಗುತ್ತೆ, ಸಿಂಹನೂ ಆಗಬೇಕಾಗುತ್ತೆ, ರಾಜನೂ ಆಗಬೇಕಾಗುತ್ತೆ, ಸೇವಕನೂ ಆಗಬೇಕಾಗುತ್ತೆ. ಆದರೆ ನೆನಪಲ್ಲಿಟ್ಕೊಳ್ಳಿ ಕುಮುದವ್ರೆ, ನೀವು ನನಗಿಂತ ತುಂಬ ಕೆಟ್ಟವಳಾಗದೇ ಇದ್ದರೆ ಈ ಯುದ್ಧದಲ್ಲಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ನಿಮಗಿಂತ ತುಂಬ ಕೆಟ್ಟ ಮನುಷ್ಯ. ಏ ರಂಜಿತ್, ಈ ಕುಮುದ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ನೀನು ಜೇನುಗೋಸ್ಕರ ಜೇನು ಗೂಡ್ಗೆ ನಾಲ್ಗೆ ಚಾಚಿರೋ ನಾಯಿ. ಆದರೆ ನಾನು ಜೇನು ಗೂಡು ಕಟ್ಟಿರೋ ಕೊಂಬೆ. ಅಂದರೆ ನಾನು ಮರ, ಅಜರಾಮರ. ನೆನಪಿಟ್ಕೋ. ಮರ, ಅಜರಾಮರ, ಒಂಟಿ ಮರ. ಒಂಟಿ ಮರದ ಮೇಲೆ ಗಿಳಿನೂ ಕೂರಲ್ಲ, ಯಾರು ನೆಂಟಸ್ತನೂ ಬೆಳೆಸಲ್ಲ. ಪೆದ್ದಿ ಪೆದ್ದಿ. ಚಿನ್ನು, ಏನೇ ಇದು? ಸೀರೆ ಉಡ್ಸ್ಬಿಟ್ಟು ಮಂಗ ಮಾಡಿದ್ಯಾ? ಇವಾಗೇನಿದು ಪೊರ್ಕೆ ಕಡ್ಡಿ? ಇರು ಇರು, ಒಂದು ನಿಮಿಷ ಸುಮ್ಮನೆ ಇರು. ನಾಯಿ ಕಣ್ಣು, ನರಿ ಕಣ್ಣು, ಮಾರಿ ಕಣ್ಣು, ಹೋರಿ ಕಣ್ಣು, ಯಾರ ಕಣ್ಣು ಈ ಹೆಣ್ಮ್ಯಾಗ ಬೀಳ್ದೆ ಇರಪ್ಪ. ಅಕ್ಕ ಇದು ಕೂಗಿ. ಥೂ, ಹೋಗೆ. ನನಗಲ್ಲ ಅಕ್ಕ, ಇದು ಕೂಗಿ. ಬಂದೇ ಇರು. ಈ ಹುಡುಗಿ ಇನ್ನೂ ಏನೇನು ಮಾಡ್ತಾಳೋ. ಅಕ್ಕ ಇಲ್ಲಿ ಏನೇ ಇದು? ನಿನ್ಗೆ ಎಲ್ಲಿ ನಂದೇ ಕಣ್ ದೃಷ್ಟಿ ಆಯ್ತದೆ ಅಂತ ಭಯ ಆಯ್ತಿತ್ತು. ಈಗ ದೃಷ್ಟಿ ತೆಗೆದ್ನಲ್ಲ, ಎಲ್ಲ ಸರಿ ಹೋಯ್ತದೆ. ನನ್ನ ಅಕ್ಕ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಚಿನ್ನು, ನೀನು ಎಷ್ಟು ಸುಂದರವಾಗಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ನೋಡ್ತಿರು, ನಿನ್ ರಾಜ್ಕುಮಾರ ನೆಕ್ಸ್ಟ್ ಟೈಮ್ ನೀನು ಮೀಟ್ ಮಾಡಿದಾಗ, ಅಯ್ಯೋ ಇಂಥ ಸುಂದರವಾದ ಹುಡುಗಿನ ನಾನು ಬಿಟ್ಟೋಟೋದ್ನಲ್ಲಪ್ಪ ಅಂತ ಅವ್ನು ಅನ್ಕೋಬೇಕು. ಹಾಗೆ ರೆಡಿ ಮಾಡ್ತೀನಿ. ನೋ 15 ದಿನ ಅಂದರೆ ನಮಗೆ ತುಂಬಾ ಲೇಟ್ ಆಗುತ್ತೆ. ಸಪ್ಲೈ ಮಾಡೋಕ್ಕಾದ್ರೆ ಮಾಡಬಹುದು, ನಮಗೇನು ಬೇಜಾರಿಲ್ಲ, ಇಲ್ಲದೆ ಹೋದ್ರೂ ಬೇಜಾರಿಲ್ಲ. ಯಾ ಆಪ್ಷನ್ ಈಸ್ ಯುವರ್ಸ್, ಡಿಸಿಷನ್ ಈಸ್ ಅವರ್ಸ್. ಮತ್ತೇನೇ ಮಾತಾಡಬೇಕಿದ್ರು ದಯವಿಟ್ಟು ಕುಮುದವ್ರಿಗೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಶ್ವೇತತೆ, ಕುಮುದತೆ ನೋಡಿದ್ರ?
ಇಲ್ಲ ಚಂದು, ರೂಮ್ನಲ್ಲಿರ್ಬೇಕು. ಅಕ್ಕ ಕರೀಲಾ? ಬೇಡ ಬೇಡ ನೀವು. ಅತ್ತೆ 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 ಇಲ್ಲೂ ಇಲ್ವಾ? ಎಲ್ಲಿ ಹೋದ್ರು? ಯಾರಿದು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಯಾರು ಮಾಡಿ ಚಂದು? ಕೊಡು ನೋಡೋಣ. ಯಾಕತ್ತೆ ಫೋನ್ ಕಟ್ ಮಾಡಿದ್ರೆ? ಪಾಪ ಅಷ್ಟೊತ್ತಿನ ಫೋನ್ ಮಾಡ್ತಾ ಇದ್ರು. ಅರ್ಜೆಂಟ್ ಕೆಲಸ ಇತ್ತೋ ಏನೋ. ಮನೋಜ್ ಯಾರು? ಅದು ಚಂದು, ಮನೋಜ್ ಯಾರತ್ತೆ? ಚಂದು, ಮನೋಜ್ ನಮ್ಮ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾರೆ. ನಮ್ಮ ಕಂಪ್ನಿಲ ಮನೋಜ್ ಅಂತನ? ನನ್ನ ಹೆಸರೇ ಕೇಳಿಲ್ವಲ್ಲ. ಚಂದು, ನಮ್ಮ ಕಂಪ್ನಿನಲ್ಲಿ 100 ಜನ ಕೆಲಸ ಮಾಡ್ತಾರೆ. ಎಲ್ಲರ ಹೆಸರು ನಿನ್ಗೆ ಹೇಗೆ ಪರಿಚಯ ಇರುತ್ತೆ ಹೇಳು? ಅದು ಬಿಡು, ನೀನು ಯಾವತ್ತೂ ನನ್ನ ರೂಮಲ್ಲಿ ಕಾಲೇ ಇಡ್ತಾ ಇರಲಿಲ್ಲ. ಅದೇನು ಇವತ್ತು ಇದ್ದಕ್ಕಿದ್ದ ಹಾಗೆ ನನ್ನ ರೂಮಿಗೆ ಬಂದ್ಬಿಟ್ಟಿದ್ಯಲ್ಲ? ಸಾರಿ ಅತ್ತೆ, ಹೇಳ್ದೆ ಕೇಳ್ದೆ ಬರಬಾರ್ದಾಯ್ತು. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಚಂದು ಚಂದು, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಕಣೋ. ನೀನು ಈ ಮನೆ ಯಜಮಾನ. ಈ ಮನೆಯಲ್ಲಿ ನೀನು ಎಲ್ಲಿ ಬೇಕಾದರೂ ಓಡಾಡಬಹುದು. ನನ್ನ ಹುಡ್ಕೊಂಡು ನನ್ನ ರೂಮ್ ತನಕ ಬಂದಿಯಲ್ಲ, ಅದೇ ನನಗೆ ಸಂತೋಷ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಪರವಾಗಿಲ್ಲ ಬಿಡಿ ಅತ್ತೆ. ಈ ಫೈಲ್ ತಗೊಳ್ಳಿ. ಆ ಸಿಮೆಂಟ್ ಬ್ಲಾಕ್ ಕಂಪ್ನಿಯವರು ಸಿಮೆಂಟ್ ಬ್ಲಾಕ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿ 15 ದಿನ ಆಗಲ್ಲ ಅಂತ ಹೇಳ್ತೀರ. ಈಗ 15 ದಿನ ಸಪ್ಲೈ ಮಾಡೋಕ್ಕಾಗಲ್ವಂತ ಏನು ಹುಡುಗಾಟ ಆಡ್ತಿದ್ದಾರೆ ಅವರು? ಇವರು ಆ ರಂಜಿತ್ ಕಡೆಯಿಂದ ಬಂದಿದ್ದ ಕಾಂಟ್ಯಾಕ್ಟು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಹೋಗ್ಲಿ ಬಿಡು, ನೀನೇನು ಯೋಚನೆ ಮಾಡಬೇಡ. ಇವ್ರು ಸಪ್ಲೈ ಮಾಡಲಿಲ್ಲ ಅಂದರೆ ಇನ್ನೊಬ್ಬ ಸಪ್ಲೈ ಮಾಡ್ತಾನೆ ಅಷ್ಟೇ. ಅದನ್ನೇ ಹೇಳಕ್ಕೆ ಅಂತ ಬಂದೆ ಅತ್ತೆ. ಅತ್ತೆ ದಯವಿಟ್ಟು ಇದನ್ನು ಡೀಲ್ ಮಾಡಿ ಒಂಚೂರು. ಓಕೆ ಚಂದು. ಟೈಮೇ ಸರಿ ಇಲ್ಲ. ಇನ್ನು ಮುಂದೆ ತುಂಬ ಹುಷಾರಾಗಿರ್ಬೇಕು. ಇಡಿಯಟ್, ನಾನು ಮನೆಯಲ್ಲಿದ್ದಾಗ ಕಾಲ್ ಮಾಡಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ. ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ನಾವು ಮಾಡೋ ಒಂದು ತಪ್ಪಿಂದ ಇಷ್ಟು ವರ್ಷ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗ್ಬಿಡತ್ತೆ. ಅರ್ಥ ಮಾಡ್ಕೊ. ಐಲ್ ಕಾಲ್ ಯು ಲೇಟರ್. ಓಕೆ, ಬಾಯ್. ಅವ್ವ, ತಿಂಡಿಗೆ ಉಪ್ಪಿಟ್ಟು ಮಾಡಿವ್ನಿ. ಊಟಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿಬಿಡ್ತೀನಿ. ಮೊನ್ನೆ ನುಗ್ಗೆಕಾಯಿ ತಂದಿರೋದು ಹಾಗೆ ಫ್ರಿಜ್ಜಲ್ಲಿದೆ. ನುಗ್ಗೆಕಾಯಿ ಸಾಂಬಾರು ಮಾಡ್ಬಿಡಿ. ಕಲ್ಪನಾ, ನುಗ್ಗೆಕಾಯಿ ಸಾರು ಜೊತೆ ರಾಗಿ ಮುದ್ದೆ ಮಾಡಕ್ಕೆ ಹೇಳು. ಲಕ್ಷ್ಮಿ ರಾಗಿ ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಜಗತ್ತೆಲ್ಲ ಪಿಜ್ಜಾ, ಕೋಕೋ ಕೋಲಾ ಅಂತಿದೆ. ನೀನಿನ್ನೂ ರಾಗಿ ಮುದ್ದೆಲೇ ಇರು. ಪ್ರಪಂಚದ ಹೆಂಗಸರೆಲ್ಲರೂ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕಿ ಶತಮಾನ ಕಳೀತು. ಆದ್ರೆ ನೀನು ಮಾತ್ರ ಇನ್ನೂ ಮಾರಮ್ಮನ ಥರ ಡ್ರೆಸ್ ಹಾಕೋದು ಬಿಟ್ಟಿಲ್ಲ. ಈಗ ಸುಮ್ಮನೆ ಇರ್ತೀಯಾ? ಲಕ್ಷ್ಮಿ, ಇವ್ರು ಹೇಳ್ದಾಗೆ ಮುದ್ದೆ ನುಗ್ಗೆಕಾಯಿ ಸಾರು ಮಾಡು. ಜೊತೆಗೆ ಹಲಸಿನ ಹಪ್ಪಳ ಕರಿ. ನೆನ್ನೆದೇನಾದರೂ ಉಳಿದಿದ್ರೆ ಅದನ್ನು ಬಿಸಿ ಮಾಡು. ನನಗೆ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಸರಿ ಕಣವ್ವ. ಲಕ್ಷ್ಮಿ,
ರಾಗಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ತೊಳಸು, ಇಲ್ಲ ಅಂದ್ರೆ ಅದು ರಾಗಿ ಹಿಟ್ಟಿನ ಗಂಟಿರತ್ತೆ. ಅಕ್ಕಿ ಹಿಟ್ಟು ಇಲ್ಲ, ಗೋಧಿ ಹಿಟ್ಟು ಇಲ್ಲ, ಏನೂ ಇಲ್ಲ. ಚಿನ್ನು ಇವತ್ತು ಅಡುಗೆ ಮಾಡೋದಿಲ್ಲ. ಯಾಕಂದ್ರೆ ನಾನು ಚಿನ್ನು ಹೊರಗಡೆ ಹೋಗ್ತಾ ಇದೀವಿ. ಏನ್ ಹೇಳ್ತಿದ್ಯಾ ಗೊಂಬೆ? ನಿನಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗು. ಲಕ್ಷ್ಮಿ ಯಾಕೆ ಜೊತೆಗೆ? ಮನೇಲಿ ಅಡುಗೆ ಮಾಡೋರು ಯಾರು? ಮನೇಲಿ ತುಂಬಾ ಕೆಲಸಗಳಿದೆ. ಮನೆ ಕೆಲಸ ಸಾಯೋ ತನಕ ಮಾಡಿದ್ರೂ ಮುಗಿಯಲ್ಲ. ಇವತ್ತು ಚಿನ್ನುಗ್ ರಜಾ, ಯಾಕಂದ್ರೆ ನಾನು ಅವಳು ಹೊರಗಡೆ ಹೋಗ್ತಾ ಇದೀವಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆನೆ ಹೋಗೋ ಅವಶ್ಯಕತೆ ಏನಿದೆ ಕೈಲಾಶ್? ಕೆಲಸ ಎಲ್ಲ ಮುಗಿಸಿ ಸಂಜೆ ಹೋಗೋದಕ್ಕಾಗಲ್ವಾ? ಮಮ್ಮಿ ಅದನ್ನ ಪಪ್ಪಂಗೆಲ್ಲ ಹೇಳೋದು ನನಗೆ. ನೋಡು, ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನ್ನ ಪ್ಲಾನು ಯಾರ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಮಾಡಲ್ಲ. ದಿಸ್ ಇಸ್ ಫೈನಲ್. ದೊಡ್ಡ ಮೈಸೂರು ಮಹಾರಾಜನ ಮೊಮ್ಮಗಳ ತರ ಆಡ್ಬೇಡ. ನೀನ್ ಹೇಳ್ದಾಗೆಲ್ಲ ಕೇಳೋದಕ್ಕೆ ನಾನು ನಿನ್ ಗೊಂಬೆ ಅನ್ಕೊಂಡಿದ್ಯಾ? ಮಮ್ಮಿ, ಗೊಂಬೆ ನೀನಲ್ಲ, ನಾನು ಚಿನ್ನು ಹೊರಗಡೆ ಹೋಗ್ತಾ ಇದೀವಿ. ಬೇಡ ಅನ್ನೋದಾದ್ರೆ ಕಾರಣ ಏನು ಅಂತ ಹೇಳು. ಅಕ್ಕ, ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಡು, ಅಡುಗೆ ಮಾಡಿಕ್ಬಿಡ್ತೀನಿ, ಆಮ್ಯಾಕೆ ಹೋಗೋಣ. ಚಿನ್ನು, ನೀನ್ ಸುಮ್ನಿರು. ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಅಕ್ಕ, ಒಂದು ಅರ್ಧ ಗಂಟೆ ಅಕ್ಕ, ಅಡುಗೆ ಮಾಡಿಕ್ಬಿಟ್ಟು ಹೋಗೋಣ. ಹಂಗಂದ್ರೆ ನಿನ್ ತಲೆ. ಲಕ್ಷ್ಮಿ, ನೀನು ಗೊಂಬೆ ಜೊತೆ ಹೋಗ್ಬಾ. ಇವತ್ತು ಅಡುಗೆನ ನನ್ನ ಹೆಂಡತಿ ಮಾಡ್ತಾಳೆ. ನನಗೂ ಅವಳ ಕೈ ರುಚಿ ತಪ್ಪೋಗಿದೆ. ಅದು ನೀನು ಬಂದಮೇಲೆ ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ. ಓಕೆ ಅಪ್ಪಾಜಿ. ಅಕ್ಕ, ಓಕೆನಾ? ಓಕೆ. ಏನು, ನಿಮ್ಮ ಅಪ್ಪಾಜಿ ಹೇಳಿದ್ರೆ ಮಾತ್ರ ನೀನು ಬರೋದಾ? ಅಕ್ಕ ಹೇಳಿದ್ರೆ ಬರಲ್ವಾ? ಅಕ್ಕ, ಅತ್ತಾಗ ಬಾವಿ ಇತ್ತ ಕಡೆಗೆ ಹಾವು. ನಾನು ಎತ್ತ ಕಡೆಗೆ ಹೋಗ್ಲಿ, ನೀನೇ ಹೇಳು. ಎತ್ತ ಕಡೆಗೂ ಹೋಗ್ಬೇಡ, ನನ್ನ ಜೊತೆ ಬಾ. ಅಕ್ಕ, ಅವನಿಗೆ ಅಪ್ಪಾಜಿಗೆ ಇನ್ನೂ ತಿಂಡಿನೇ ಕೊಟ್ಟಿಲ್ಲ. ಅವ್ರು ತಿಂಡಿ ತಿನ್ಮ್ಯಾಕೆ ಹೋಗುವ? ಒಲೆ ಮೇಲಿರೋ ತಿಂಡಿನ ತಟ್ಟೆಗೆ ಹಾಕೊಂಡು ತಿನ್ನೋದು ದೊಡ್ಡ ಕೆಲಸ ಅಲ್ಲ. ಏನ್ ಚಂದು, ನನ್ನ ದೇವರು ನಿನ್ನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ನಾ? ಹ್ಞೂ ಕಣಮ್ಮ, ಒಂದು ಅರ್ಥದಲ್ಲಿ ನೀನು ಹೇಳೋ ಹಾಗೆ ನಿನ್ನ ದೇವರು ನನ್ನ ಸಮಸ್ಯೆನ ಬಗೆಹರಿಸ್ತಾ. ಅಂದ್ರೆ ನೀನು ಹುಡುಕ್ತಾ ಇದ್ದ ಬಳ್ಳಿ ನಿನ್ನ ಕಾಲಿಗೆ ಸುತ್ಕೊಳ್ತು. ಸದ್ಯ ನನ್ನ ಪುಣ್ಯನೋ ಅಥವಾ ನಿನ್ನ ಪುಣ್ಯನೋ ಗೊತ್ತಿಲ್ಲ, ಬಳ್ಳಿ ಅಂತೂ ಕಾಲಿಗೆ ಸುತ್ಕೊಳ್ಳಿಲ್ಲ. ಕಾಲು ಫ್ರೀ ಆಗಿದೆ, ರೋಡು ಕಾಣ್ತಿದೆ. ಹುಡುಕ್ತಾ ಇದ್ದ ಬಳ್ಳಿನ ಹೀಗಿದ್ದಕ್ಕಿದ್ದ ಹಾಗೆ ಬೇಡ ಅಂದ್ಬಿಟ್ರೆ ಹೇಗೆ ಚಂದು? ನಾನು ಪ್ರತಿದಿನ ದೇವರಲ್ಲಿ ನನ್ನ ಮಗ ಯಾರನ್ನು ಹುಡುಕ್ತಾ ಇದ್ದಾನೋ ಅವರನ್ನ ಅವನ ಕಣ್ಣು ಮುಂದೆ ತಂದು ನಿಲ್ಸು ಅಂತ ಕೇಳ್ಕೊತಾನೆ ಇದ್ದೀನಿ. ನನ್ನ ಪೂಜೆ, ನನ್ನ ಪ್ರಾರ್ಥನೆ ದೇವರಿಗೆ ತಡವಾಗಿ ತಲುಪಿದೆ ಅನ್ಸುತ್ತೆ. ನಿಧಾನವಾಗಾದ್ರೂ ನೀನು ಹುಡುಕ್ತಾ ಇರೋ ವ್ಯಕ್ತಿ ನಿನ್ನ ಕಣ್ಣು ಮುಂದೆ ಬಂದು ನಿಲ್ತಾರೆ. ಥರ ಮಾತಾಡ್ತಿದ್ಯಲ್ಲಮ್ಮ, ನೀ ಏನು ಹೇಳ್ತಿದ್ಯಾ ಅಂತಾನೆ ಅರ್ಥ ಆಗ್ತಿಲ್ಲ. ನೀನು ಯಾರನ್ನ ಹುಡುಕ್ತಾ ಇದ್ದೆ ಅಲ್ವಾ? ಅವ್ರು ಸಿಗದೆ ಇದ್ರೂ ಪರವಾಗಿಲ್ಲ ಅಂತ ಅಂದೆ ಅಲ್ವಾ? ನೀನು ಬೇಡ ಅಂದ್ರು ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಹಾಗೆ. ಅಮ್ಮ ತಾಯಿ, ನನಗೆ ಯಾವ ಭಾಗ್ಯನೂ ಬೇಡ. ಓಕೆ, ಅದಕ್ಕೆ ಬಯಸದೆ ಬಂದ ಭಾಗ್ಯ ಅಂದಿದ್ದು ನಾನು. ನೀನು ಬೇಡ ಅಂದ್ರೂ ಅದು ಬಂದೇ ಬರುತ್ತೆ.